ನಮಸ್ತೆ ಎಲ್ಲರಿಗೂ ಕೂಡ. ಇದೀಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್. 17 ಬಜೆಟ್ಗಳನ್ನು ಮಂಡಿಸಿದಂತಹ ದಾಖಲೆ, ನಿಜಕ್ಕೂ ದಾಖಲೆಯ ಬಜೆಟ್ನ ನಂತರದಲ್ಲಿ ಇದೀಗ ಎಲ್ಲ ವಿಧಾನ ಪರಿಷತ್ತಿನ ಶಾಸಕರುಗಳಿಗೆ, ಸದಸ್ಯರುಗಳಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್. ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆಯ ಕುರಿತಾದಂತಹ ಮಾತುಗಳನ್ನು ಕೇಳೋದಕ್ಕೆ ಎಲ್ಲರೂ ಕೂಡ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಮಾತುಗಳನ್ನ ಕೇಳೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಬಾರಿಯ ಬಜೆಟ್ ದಾಖಲೆ ಏನು ಅನ್ನೋದು. ಎಲ್ಲ ದಾಖಲೆಗಳನ್ನು ಕೂಡ ಮೀರಿ ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಬಾರಿಯ ಬಜೆಟ್ ಬರೋಬ್ಬರಿ 3 ಗಂಟೆ 5 ನಿಮಿಷಗಳ ಕಾಲ ನಿಂತ್ಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಿ, ಅಷ್ಟೇ ಅಲ್ಲ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಎಲ್ಲ ಜಾತಿ, ಧರ್ಮ, ಮತ ಒಳಗೊಂಡಂತೆ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಅನ್ನ ಇಡೀ ಕರ್ನಾಟಕದ ಜನರ ಮುಂದಿರಿಸುವಂತಹ ಕೆಲಸ ಆಗಿದೆ. ಇವರ ಮಾತುಗಳನ್ನ ಕೇಳೋದಕ್ಕೆ ಶಾಸಕರುಗಳು, ಸಚಿವರುಗಳು, ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರುಗಳು, ಅಧಿಕಾರಿಗಳು ಎಲ್ಲರೂ ಕೂಡ ನೆರೆದಿದ್ದೀರಿ. ಅಂದ್ರೆ ಇಂತಹ ಸಂಪನ್ಮೂಲ ವ್ಯಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿಕೊಳ್ಳೋದೇ ಒಂದು ಹೆಮ್ಮೆಯ ವಿಚಾರ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್, ಹಾಗೇನೆ ಸ್ಪೀಕರ್ UT ಖಾದರ್ ಸರ್, ಹಾಗೇನೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಸರ್ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಚಪ್ಪಾಳಿಯ ಮೂಲಕ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್, ವಿಧಾನಸಭೆಯ ಸ್ಪೀಕರ್ ಆದಂತಹ UT ಖಾದರ್ ಸರ್, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೀನಿ. ಒಂದು ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ನಾಯಕರನ್ನ ಅಂತ ಕೇಳ್ಕೊಳ್ತೀನಿ. ಇಲ್ಲಿರುವಂಥವರು ಕೂಡ ಎಲ್ಲರೂ ನಾಯಕರೇ, ಅಧಿಕಾರಿಗಳು ಕೂಡ ಇದ್ದಾರೆ, ಸಚಿವರುಗಳಿದ್ದಾರೆ, ಶಾಸಕರಿದ್ದಾರೆ. ಬಜೆಟ್ ಕಾಯ್ತಾ ಇದ್ದಂತಹ ಬಜೆಟ್, ನಿರೀಕ್ಷಿಸಿದಂತಹ ಬಜೆಟ್, ಹೆಚ್ಚು ವಿಚಾರಗಳನ್ನ ಅಂದ್ರೆ 17 ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನ ಕೇಳೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತರಬೇತಿಯನ್ನ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆರಂಭಕ್ಕೂ ಮುನ್ನ ಇಂದಿನ ನಾಡಗೀತೆ, ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಡಗೀತೆಯ ಸಮಯ.
ಮನಶೀಲ ತಾನು ಶೀಲ ಸರ್ವಮಯ ರುಕ್ಕಿಂಗೆ ಕಾಂಬುದೆಲ್ಲವೂ ಶೀಲ ಇಂತಿ ವೃತ ಸಂಪದವೆಲ್ಲವೂ ಆಧಾರ ಕುರಿತು ಮಾಡುವ ನೇಮವೆಂಬುದ ತಾನರಿಯಬೇಕು ಅನ್ನುವ ಅಕ್ಕ ಮಹಾದೇವಿಯವರ ವಚನವನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದೀಗ ಬಸವರಾಜ ಹೊರಟ್ಟಿ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಹೂಗುಚ್ಛವನ್ನ ಕೊಟ್ಟು ಯುಟಿ ಖಾದರ್ ಸರ್, ಸ್ಪೀಕರ್ ಸರ್. ಇದೀಗ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿರುವಂತಹ ಯುಟಿ ಖಾದರ್ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಬಂಧುಗಳೇ, ದೀಪವನ್ನ ಬೆಳಗಿ ಉದ್ಘಾಟನೆಯನ್ನ ಮಾಡುವಂತಹ ಸಂದರ್ಭ ಇದೀಗ ನಿಮ್ಮ ಮುಂದೆ. ಈ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗೋದ್ರ ಮೂಲಕ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನಿಮ್ಮ ಮುಂದೆ. ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಎಲ್ಲ ಸಚಿವರುಗಳು ಹಾಗೇನೆ ಶಾಸಕರು ಹಾಗೇನೆ ಎಲ್ಲ ಅಧಿಕಾರಿ ವೃಂದದವರೆಗೂ ಕೂಡ ಈ ಮೂಲಕ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮದ ಆಶಯ, ಕಾರ್ಯಕ್ರಮದ ಉದ್ದೇಶ ಹಾಗೇನೆ ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಸರ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡೋಣ. ಕರ್ನಾಟಕ ವಿಧಾನಮಂಡಲದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ವಿಧಾನಸಭೆ ಸದಸ್ಯರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಬಹುಶಃ ಇವತ್ತು ಆರ್ಥಿಕ ಮತ್ತು ಬಹುಶಃ ನಮ್ಮ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.